ಕೊಡಕ್ಕಿಲ್ಲ ಹೋಗಿ. ನಿಮ್ಗೆ ಹೇಳಿ ತಿಳಿಯಕ್ಕಿಲ್ವಾ? ರೂಪಾಯಿಗೆ 2 ಸರಾಗಿ ಕೊಡಕ್ಕಾಗಲ್ಲ ಅಂತೀವಿ, ಕೊಡು ಅಂತೀರಲ್ಲ. ನಿಮ್ಗೇನಾದ್ರು ತಲೆ ಕೆಟ್ಟೈತಾ? ಹೋದ್ವಾರ ತಾನೆ ರೂಪಾಯಿಗೆ 2 ಸೇರ್ ರಾಗಿ ತಗೊಂಡೋಗಿದ್ದೀನಿ, ಇವತ್ತು 1.5 ಸೇರ್ ರಾಗಿ ಅಂತ್ಯಾ? ಒಳ್ಳೆ ತಲೆ ಹೊಡೆಯೋ ವ್ಯಾಪಾರ ನಿಂದು. ಹಿಂಗ್ ದಿನ ಬೆಲೆ ಹೆಚ್ಚಿಸ್ತೋದ್ರೆ ನಮ್ಮಂತ ಬಡವ್ರು ಹೆಂಗೆ ಬದುಕೋದು? ನನ್ನೇನೆ ಕೇಳ್ತೀಯಾ? ಹೋಗಿ ಸರ್ಕಾರನ ಕೇಳು, ಇಲ್ಲ ಪೇಟೆಲ್ ರಾಗಿ ಮಾಡ್ತಾ ಕುಂತವ್ರಲ್ಲ ಅವ್ರನ್ನ ಕೇಳು. ರೂಪಾಯಿಗೆ 1.5 ಸೇರ್ ರಾಗಿ ತಗೊಂಬಂದು ನಿಂಗೆ 2 ಸೇರ್ ಕೊಡಕ್ಕೆ ಇದೇನ್ ಧರ್ಮಛತ್ರ ಅಂಗಂಡ್ಯ? ಇದು ವ್ಯಾಪಾರ ಕಣೆ, ವ್ಯಾಪಾರ. ಇದು ಮೋಸದ ವ್ಯಾಪಾರ ಅಲ್ಲ. ನಿನ್ ವ್ಯಾಪಾರದ ಮೋಸ ಇಲ್ಲ ಅಂದ್ರೆ ಯಾವನಾರ ಕುಲ್ಡ ನಂಬೇಕಷ್ಟೇ. ಈಗ 2 ವರ್ಷದಾಗೆ ಚಿಕ್ಕ ಪೆಟ್ಟಿಗೆ ಅಂಗಡಿ ಮಡಗಿದ್ದಿ, ಈಗ ದೊಡ್ಡ ಅಂಗಡಿ ಮಡಗಿದೀಯ. ನಮ್ಮಂತರ ಹೊಟ್ಟೆ ಮೇಲೆ ಹೊಡಿದಿದ್ರೆ ಇದು ಸಾಧ್ಯ ಆಗ್ತಿತ್ತ? ಸುಮ್ಕೆ ಬಾಯ್ ಮಾಡಬೇಡಿ. 2 ರೂಪಾಯಿ ಮಳಿಗೆ ರಾಗಿ ಹೇಳಿತೀನಿ, ಇಲ್ಲ ಜಾಗ ಖಾಲಿ ಮಾಡಿ. ನಿಂಗೇನ್ ಬೇಕಮ್ಮ? 2 ಸೇರ್ ರಾಗಿ ಕೊಡ್ಬೇಕು ಅಂತ ಅಮ್ಮ ಹೇಳಿದಾಳೆ. ರಾಗಿ ಬೆಲೆ ಮತ್ತೆ ಜಾಸ್ತಿ ಆಗೈತೆ. 2 ಸೇರ್ ರಾಗಿಗೆ 4 ರೂಪಾಯಿ ಆಯ್ತದೆ. ದುಡ್ಡು ತಂದಿದ್ಯಾ? 2 ರೂಪಾಯಿ ತಂದಿದ್ದೀನಿ. ಸರಿ, ರಾಗಿ ಹೇಳ್ಕೊಡ್ತೀನಿ, ಬಾಕಿ ದುಡ್ಡು ಆಮೇಲೆ ತಂದ್ಕೊಡು. ಸರಿ. ರಾಗಿ ಸಿಕ್ತೇನೆ? ಸಿಕ್ತು. ಆದ್ರೆ ಇನ್ನೂ 2 ರೂಪಾಯಿ ಸೀನಪ್ಪಂಗ್ ಕೊಡ್ಬೇಕಂತೆ. ಇವಾಗ ಮತ್ ರಾಗಿ ಬೆಲೆ ಹೆಚ್ಚಾಗಿದೆಯಂತೆ. ಅಯ್ಯೋ, ಇದೇನ್ ಬಂತೆ ಕೇಳಿದ್ರಲ್ಲ? ಈ ತಿಂಗಳಲ್ಲಿ 3ನೇ ಸರ್ತಿ ರಾಗಿ ಬೆಲೆ ಜಾಸ್ತಿ ಆಗ್ತಾ ಇರೋದು. ಹಿಂಗ್ ವಾರಕ್ಕೂ ರಾಗಿ ಬೆಲೆ ದುಪ್ಪಟ್ಟು ಹಾಕ್ತಾ ಹೋದ್ರೆ ನಮ್ಮಂತವ್ರು ಹೆಂಗ್ ಬದುಕೋದು? ಅಮ್ಮ, ಅಂಗಡಿ ಸೀನಪ್ಪ ಇನ್ನೂ ಒಂದ್ ಮಾತು ಹೇಳ್ದ. ಅದೇನೋ ಚೀನಾ ಯುದ್ಧ ಶುರು ಆಗುತ್ತಂತೆ, ರಾಗಿ ಬೆಲೆ ಇನ್ನೂ ಜಾಸ್ತಿ ಆಗುತ್ತಂತೆ. ಅದಕ್ಕೆ 1-2 ಮೂಟೆ ರಾಗಿ ಕೊಂಡಿಡ್ಕೋಬೇಕಂತೆ. ಇನ್ನೂ ಹೆಚ್ಚಾಗುತ್ತಂತ? ಸೇರಿಗೆ 1.5 ರೂಪಾಯಿ ಅಂದ್ರೆ 2 ಮೂಟೆಗೆ ಎಷ್ಟಾಗುತ್ತೆ? 1.5 ಅಲ್ಲಮ್ಮ, 2 ರೂಪಾಯಿ. 2 ಪಲ್ಲ ಅಂದ್ರೆ 400 ರೂಪಾಯಿ ಆಗುತ್ತೆ. ಅಷ್ಟೊಂದು ದುಡ್ಡು ಎಲ್ಲಿಂದ ತರೋದೆ? ಬೆಲೆ ಏರಿದ್ಮೇಲೆ ತಗೊಳಕ್ ಹೋದ್ರೆ ದುಡ್ಡು ಇನ್ನೂ ಜಾಸ್ತಿ. ಅದಕ್ಕೆ ಈಗ್ಲೇ ತಗೊಳೋದು ಒಳ್ಳೇದಲ್ವಾ? ನೀನ್ ಹೇಳೋದು ಸರಿನೇ. ಅಮ್ಮ, ನಾನ್ ಡಬ್ದಿಂದ 2 ರೂಪಾಯಿ ತಗೊಂಡಿದ್ದೀನಿ. ಹಾಗೆ ಶ್ರೀನಪ್ಪನ ಅಂಗಡಿಗೆ ಕೊಟ್ಟು ವಿಶ್ವನ್ ಕರ್ಕೊಂಡ್ ಬರಕ್ ಹೋಗ್ತೀನಿ. ಏನಾದ್ರೂ ತಿನ್ಕೊಂಡು ಹೋಗೆ, ಆಮೇಲೆ ಬಂದು ತಿಂತೀನಿ. ಇದು ಮಕ್ಕಳ ಆಭರಣವಲ್ಲೇ? ನಮ್ಮ ಅತ್ತಿಗೆ ವಿಶ್ವಂಗೆ ಅಂತ ಕೊಟ್ಟಿದ್ದು. ಇದನ್ನ ನೀವು ಗಿರಿವಿ ಇಡುತ್ತೀರಾ ಇಲ್ಲ ಮಾರ್ತೀರಾ? ಮಾಡ್ತೀನಿ. ತಗೊಳ್ಳಿ. ಬರ್ತೀನಿ.
ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ತನಗೆ ತುತ್ತೂರಿ ಇದೆ ಎಂದ ಬೇರಾರಿಗೂ ಅದು ಇಲ್ಲೆಂದ ಕಸ್ತೂರಿ ನಡೆದನು ಬೀದಿಯಲ್ಲಿ ಜಂಬದ ಕೋಳಿಯ ರೀತಿಯಲ್ಲಿ ಬಣ್ಣದ ತಗಡಿನ ತುತ್ತೂರಿ ಮಗಿಗೆ ಎಂಥ ದೊಡ್ಡ ಗಂಟ್ಲಿದೆಯಪ್ಪ. ಕಸ್ತೂರಿ ಅಷ್ಟೇ ಅಲ್ಲ ಅಕ್ಕ, ನನಗೆ 3ನೇ ಕ್ಲಾಸಿನ ಪದ್ಯನೇ ಬರುತ್ತೆ. ಹೇಳ? ಹೇಳು. ನಾಗರ ಹಾವೆ ಹಾವಳು ಹೂವೆ ಬಾಗಿಲ ಬೆಳೆದಲಿ ನಿನ್ನಯ ಠಾವೆ ಕೈಗಳ ಮುಗಿವೆ ಹಾಲನ್ನೀವೆ ಬಾಬಾ 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 ಬಾ ಎಲೆನ ಕಣ್ಣ ಹೇಳಲು ನಿನ್ನ ತಲೆಯಲ್ಲಿ ರನ್ನ ವಿಹ ನಿಜವನ್ನ ಹಳದಿಯ ಹೆಡೆಯನ್ನು ಬಿಚ್ಚೋ ಬೇಗ ಬಾಬಾ 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 ಬಾ. ಅಕ್ಕ ಏನಾಯ್ತಕ್ಕ? ಅಕ್ಕ ಏನಾಯ್ತಕ್ಕ? ಅಕ್ಕ ಏನಾಯ್ತಕ್ಕ? ಯಾಕೋ ತಲೆ ಸುತ್ತ ಬಂದಂಗ ಆಗ್ತಿದೆ ಕಣೋ. ಏನಾಯ್ತವ? ಯಾಕೆ ಹಂಗೆ ಕುಂತ್ಬಿಟ್ಟೆ? ಅಕ್ಕಂಗೆ ತಲೆ ಸುತ್ತ ಬಂದಿತ್ತೆ ಅಂತೆ. ಯಾಕವ್ವ? ಒತ್ತಾರೆ ಏನ್ ತಿಂದಿದ್ದೆ? ಮಧ್ಯಾಹ್ನ ಏನ್ ತಿಂದಿದ್ದೆ? ಅವಳು ಸರಿಯಾಗಿ ಊಟನೇ ಮಾಡಲ್ಲ. ಅದಕ್ಕೆ ಹೊಟ್ಟೆ ಹಸ್ದೈತೆ, ತಲೆ ತಿರುಗೈತೆ. ಇದೇ ನಮ್ಮನೆ. ಬನ್ನಿ ಒಂದ್ ಲೋಟ ಹಾಲು ಕುಡ್ಕೊಂಡು ಸುಧಾರಿಸ್ಕೊಳ್ಳುವಂತ್ರಿ. ಒಸಿ ಕಸು ಬಂದ್ಮ್ಯಾಕೆ ನಿಮ್ಮನೆಗೆ ಹೋಗುವಂತ್ರಿ. ಅಯ್ಯೋ ಅದ್ಯಾಕೆ ಬಡವಾರ ಮಾಡ್ತೀಯವಾ? ಹೇಳು. ವಿಶ್ವ, ಅಕ್ಕನ್ ಕರ್ಕೊಂಡ್ ಮನೆಗ್ ಬಾರೋ. ಬಾಕ ಹೋಗೋಣ. ವಿಶ್ವ, ನಾವ್ ಅವ್ರ ಮನೆಗೆ ಹೋಗ್ಕೂಡ್ದು. ಯಾಕೆ ಹೋಗ್ಬಾರ್ದು? ನಿಂಗೆ ಅವೆಲ್ಲ ಗೊತ್ತಾಗಲ್ಲ, ಸುಮ್ನಿರ. ಬನ್ನಿ. ಅಯ್ಯೋ, ನನ್ ಮನೆಗ್ ಬಂದ್ರೆ ನಿಮ್ದೇನ್ ಜಾತಿ ಕೆಟ್ಟೋಗಾಕಿಲ್ಲ. ಬಾರವಾ. ನಮ್ಮ ಮನೆಗೆ ನೀವಿಬ್ರು ಬಂದು ಹಾಲು ಕುಡ್ಕೊಂಡೋದ್ರಿ ಅಂತ ನಾನು ಯಾರ ಕೂಟಾಗೂ ಹೇಳಾಕಿಲ್ಲ. ಬನ್ರವ, ಬಾ ಬಾರವ. ಹೇಳವ, ಬಾರವ. ಚೀಲ ಅಲ್ಲೇ ಇರ್ಲಿ, ಏನಾಗಕ್ಕಿಲ್ಲ. ಬನ್ನಿ ಬನ್ನಿ ಬನ್ನಿ. ವಿಶ್ವ, ಹೋಗ್ಬಾರ್ದು. ಹೋಗಕ್ಕ, ಬಿಸಿ ಬಿಸಿ ಹಾಲು ಕೊಡ್ತಾರಂತೆ. ಬಾಕ ಹೋಗೋಣ. ಬಾಕ. ಬೇಡ, ಸುಮ್ನಿರ. ಬಾಕ ಹೋಗೋಣ. ಹಿಂಗ್ಯಾಕೆ ಹಿಂದ್ಲೆಟ್ ಹಾಕ್ತೀವ್ರಿ? ಬಾರಮ್ಮ ಒಳಗೆ. ಪುಟ್ಟ, ನೀನಾರು ಬಾರೋ. ವಿಶ್ವ, ಅಕ್ಕ ಬಾಕ. ಬಾರ, ಹೋಗ್ಬೇಡ್ವೋ. ಅಲ್ಲೇ ಇರು, ಬರ್ದಿದ್ರೆ ಕತ್ತೆ ಬಾಲ. ನೀವು ಬೇರೆಯವ್ರ ಮನೆಯಲ್ಲಿ ನೀರು ಕೂಡ ಕುಡಿಯಕ್ಕಿಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ಹಾಲು ತಂದೀವ್ನಿ. ಹಾಲ್ಗೇನು ದೋಷ ಇಲ್ಲಲ್ವ್ರ? ತಗೊಳ್ಳೋ ಪುಟ, ಹಾಲು ಕುಡಿ. ತಿನ್ನು. ಯಾಕವ್ವ ನಿದ್ದೆ ಇದೆಯಾ? ಕೂತ್ಕೊಳ್ಳವ. ತಗೋ ಹಾಲು ಕುಡಿ. ಕುಡಿಯವ್ವ. ತಗೋ ಅಂದರೆ ಕುಡಿ. ವಿಶ್ವ, ಒಂಥರ ನೋಡಿದ್ರೆ ನಾನೀಗ ನಿಮಗೆ ತುಂಬಾ ದೂರದೋಳಲ್ಲ, ಹತ್ರದೋಳೆ ಆಗಿವ್ನಿ. ಹೌದು, ತುಂಬಾ ಹತ್ರ. ಈ ಗುಡಿ ಹಿಂದ್ಗಡೆ ರಸ್ತೆಗೆ ಹೋದ್ರೆ ಅಲ್ಲಿಂದಾನೆ ನಮ್ಮ ಮನೆ ತುಂಬಾ ಹತ್ರ. ಅಯ್ಯೋ, ಈ ಮಗ್ಗಿಗಂತೂ ಏನು ಗೊತ್ತಾಗಕ್ಕಿಲ್ಲ. ಮುದ್ದು ಅಂದ್ರೆ ಮುದ್ದು, ಗೋಪಾಲ್ ಕಿಸ್ನ. ನಾನು ಹೇಳಿದ್ದು ಸಂಬಂಧದಾಗ ಹತ್ರ ಅಂತ. ತಗೋ, ಇದನ್ನು ತಗೊಂಡೋಗಿ ಅಣ್ಣಂಗೆ ಕೊಡು. ಪಾಪ ಅಸ್ದೊಟ್ಟೆಲಿ 5 ಮೈಲಿ ನಡ್ಕೊಂಡು ಈ ಸ್ಕೂಲಿಗೆ ಹೋಗಿ ಬರ್ತದೆ. ಇದೇನೆ ಪಾರ್ವತಿ, ಹಾಲು ಕುಡ್ದೇ ಇಲ್ಲ? ಕುಡಿಯಮ್ಮ, ಕುಡಿಯಮ್ಮ. ತಗೋ.
ಬಾ ವಿಶ್ವ ಹೋಗೋಣ. ನಿಮ್ಮಕ್ಕ ಓಡೇ ಹೋದ್ಲಲ್ಲೋ. ಇರ್ಲಿ ಬಿಡು, ನೀನ್ ನಿಧಾನಕ್ಕೆ ತಿನ್ನು. ನಾನು ಇನ್ನೊಂದು ಸ್ವಲ್ಪ ಮಂಡಕ್ಕಿ ಬೆಲ್ಲ ತರ್ತೀನಿ, ಆಯ್ತಾ? ವಿಶ್ವ ಬಾರೋ. ತಡಿ ತಿನ್ಕೊಂಬರ್ತೀನಿ. ಬಾರೋ. ಪುಟ್ಟ, ಇನ್ಮೇಲೆ ನಿಂಗೆ ಹೊಟ್ಟೆ ಹಸ್ವಾದ್ರೆ ನಮ್ಮನ್ಗೆ ಬಾ. ನಾನು ನಿನ್ಗೆ ಕೊಬ್ಬರಿ ಬೆಲ್ಲ ಬಾಳೆಹಣ್ಣೆಲ್ಲ ಕೊಡ್ತೀವಿ, ತಿನ್ಕೊಂಡು ಹೋಗ್ಬೋದು. ಹಂಗಾರೆ ನಾಳೆನೆ ಬರ್ಲಾ? ಆಯ್ತು ಕಣೋ, ನಾಳೆನೇ ಬಾ. ತಗೋ. ಹಂಗೆ ನಿಮ್ಮಮ್ಮಂಗೂ ಹೇಳು, ಅಕ್ಕಿ ಬ್ಯಾಳೆ ರಾಗಿ ಏನಾದರೂ ಬೇಕಾದ್ರೆ ಹೇಳ್ ಕಳಿಸ್ಲಿ, ನಾನು ಕಳಿಸ್ಕೊಡ್ತೀನಿ, ಆಯ್ತಾ? ನಾ ಹೇಳ್ತೀನಿ. ಏ ಬಾಯಿಲಿ, ಇದನ್ನೆಲ್ಲ ಯಾಕೆ ಹಂಗೆ ಬಿಟ್ಟಿಯಾ? ನಿಮ್ಮ ಅಕ್ಕ ಹೊಂಟೋದ್ಲು ಅಂತ ಹೊಂಟ್ಯಾ? ತಗ, ಇದನ್ನ ಜಾಬ್ನ ತುಂಬಿಕೊಂಡು ಹೋಗ್ಬ. ಯಾಕೆ ಹಂಗ್ ನೋಡ್ ಬಂದೆ? ಮಂಡಕ್ಕಿ ಬೆಲ್ಲ ಎಷ್ಟು ರುಚಿಯಾಗಿತ್ತು ಗೊತ್ತಾ? ನೋಡು, ತಿನ್ ನೋಡಕ್ಕ. ಬಿಡೆ ಬಿಡೆ ಚಲ್ಬೇಡ್ವೆ, ಬಿಡೆ 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 ಚಲ್ಬೇಡ ಕಣೆ. ವಿಶ್ವ, ನೀನ್ ಇಲ್ಲಿ ಮಂಡಕ್ಕಿ ತಿಂದಿದ್ ವಿಷಯ ಅಮ್ಮಂಗೆ ಹೇಳಲ್ಲ ಅಲ್ವಾ? ಯಾಕೆ ಯಾಕೆ ಹೇಳ್ಬಾರ್ದು? ನತ್ತಮ್ಮ ಕೆಟ್ಟವಳಂತೆ. ಕೆಟ್ಟವ್ರ? ಮತ್ತೆ ಚೆನ್ನಾಗಿ ಮಾತಾಡಿದ್ರು? ಹಾಗೆ ಚೆನ್ನಾಗಿ ಮಾತಾಡೋರಿಲ್ಲ, ಕೆಟ್ಟವ್ರು ಇರ್ತಾರೆ. ನೀನು ಮಂಡಕ್ಕಿ ತಿಂದಿದ್ ವಿಷಯ ಅಮ್ಮಂಗೆ ಹೇಳಲ್ಲ ಅಲ್ವಾ? ಗೊತ್ತಾದ್ರೆ ಅಮ್ಮಂಗೆ ಸಿಟ್ಟು ಬರುತ್ತೆ ಕಣೋ. ಹೌದಾ? ಅದಕ್ಕೆ ನೀ ಹೇಳಲ್ಲ ಅಲ್ವಾ? ಹೇಳಲ್ಲ. ಹಾಗಂತ ಹಣ ಮಾಡು. ದನ ಎಲ್ಲ ಕೊಟ್ಟಿಗೆ ಹೋಗೋ ಹೊತ್ತಾಯ್ತು. ಈ ರಾಮಣ್ಣ ಯಾಕಿನ್ನೂ ಬಂದಿಲ್ಲ? ಪಾರ್ವತಿ, ಪಾರ್ವತಿ, ಪಾರ್ವತಿ! ವಿಶ್ವ, ನಿಮ್ಮ ಅಕ್ಕ ಎಲ್ಲೋ? ಅಕ್ಕ ಅಲ್ಲೇ ಮಲ್ಕೊಂಡಿದ್ದಾಳಲ್ಲ. ಈ ಮಗು ಯಾಕೆ ಇವತ್ತು ಬೆಳಗಿಂದ ಮಂಕ್ ತರ ಕೂತಿದೆ? ಇಲ್ಲಿ ನೋಡಿ, ಸಂಜೆ ಆಗ್ತಾ ಬಂತು, ರಾಮಣ್ಣ ಇನ್ನು ಸ್ಕೂಲಿಂದ ಬಂದಿಲ್ಲ. ಸ್ವಲ್ಪ ಹೋಗಿ ನೋಡ್ಕೊಂಡ್ ಬರ್ತೀರಾ? ಅದಕ್ಕೆ ಯಾಕೆ ಅಷ್ಟು ಗಾಬರಿ ಆಗ್ತಿ? ಒಂದ್ 4 ಗಂಟೆ ಹೆಚ್ಚು ಕಮ್ಮಿ ಆಗ್ಬಿಡು, ಕಾಂಪೌಂಡ್ ಕರೆ ಬರ್ಬೇಕಲ್ವಾ? ಹಾಗಲ್ಲ, ಆ ದಾರಿ ತುಂಬಾ ಹುತ್ತಾ ಇದೆ. ಇದ್ರೇನಂತೆ ಅವನ ಹುಟ್ಟಿದ ಮೇಲೆ ನಡ್ಕೊಂಡ್ ಬರ್ಬೇಕಾ? ರಸ್ತೆ ಮೇಲೆ ತಾನೇ ಬರ್ತಾನ. ಅದು ಕತ್ಲಾದ್ರೆ ಅಲ್ಲಿ ಹಾವು ಗೀವು ಹರಿದಾಡ್ತಿರುತ್ತೆ. ನೀವ್ ಅದಕ್ಕೆ ಅಲ್ಲಿ ಹೋಗಿ ಕಾಯ್ತಾ ಇದ್ರೆ ಹಾವುಗಳು ನನ್ಕಂಡು ಹೆದರ್ಕೊಂಡು ಓಡಾಗೋದು ಅಷ್ಟರಲ್ಲೇ ಇದೆ. ಅವ್ನ್ ತಿಂಡಿನೇ ತಿನ್ಕೊಂಡು ಹೋಗಿಲ್ಲ ರೀ. ತಿಂಡಿ ತಿನ್ಕೊಂಡು ಹೋಗಿಲ್ಲ? ಯಾಕೆ? ಅವನ್ ಪಾಲಿನ ತಿಂಡಿನೂ ನೀವೇ ತಿಂದು ಹಾಕಿದ್ರಲ್ಲ. ಓ, ಅವನು ಬಲೆ ಗಟ್ಕ. ನೀನೇನು ಯೋಚನೆ ಮಾಡ, ಬರ್ತಾನ. ನಂಜವರೇ, ಯಾಕೆ ಇಲ್ಲೊಬ್ರೇ ನಿಂತಿದ್ದೀರಾ? ರಾಮಣ್ಣ ಸ್ಕೂಲಿಂದ ಬರ್ತಿಲ್ಲ, ಅದೇ ಕಾಯ್ತಾ ಇದ್ದೀನಿ. ಆ ಕಡೆ ಮಸಾಣ ಐತೆ, ಈ ಕಡೆನೆ ಆ ಚೆನ್ನೈನಹಳ್ಳಿ ಗೌಡ ಕೊಲೆ ಆಗಿತ್ತು. ಅವನು ದಯ್ಯ ಆಗಿ ರಾತ್ರಿ ಎಲ್ಲ ತಿರುಗ್ತಾನೆ ಇದ್ದೆ. ವಾ, ಈಟೊತ್ತಲ್ಲಿ ಇಲ್ಲಿ ಯಾಕೆ ನಿಂತೀವ್ರಿ? ಬೇಗ ಮನೆಗೆ ಹೋಗಿ. ಒಳ್ಳೆ
ಯಾರದು? ಯಾರು? ಯಾರದು? ರಾಮಣ್ಣ, ಯಾರಮ್ಮನ ಅದು? ಓ ಒಬ್ಬ ಯಾಕೋ ಇಷ್ಟು ತಡ ಮಾಡ್ಕೊಂಡ್ ಬಂದಿ? ನೀನೇನ್ ಮಾಡ್ತಾ ಇದ್ದೀಯ ಇಲ್ಲಿ? ಸಂಜೆ ಎಷ್ಟೊತ್ತಾದ್ರೂ ನೀನ್ ಬರ್ಲಿಲ್ವಲ್ಲ, ಅದಕ್ಕೆ ನೀನ್ ದಾರಿ ಕಾಯ್ತಾ ಇದ್ದೆ. ಅದಕ್ಕೆ ಮಶಾಣದಲ್ಲ ಕಾಯೋದು. ನಾನ್ ನಿನ್ 1 ನಿಮಿಷ ನೋಡಿದಾಗ ಆ ಸೊನ್ನೆನಲ್ಲಿ ಪಟ ಇಲ್ಲಂದು ಭೂತ ಅಂತ ಮಾಡ್ಬಿಟ್ಟಿದ್ದೆ. ಈ ದೆವ್ವ ಭೂತ ಇದೆಲ್ಲ ಸುಳ್ಳು ಕಣೋ. ನಮ್ ಕಲ್ಲೇಶನ ನಮ್ಮ ಅಪ್ಪಯ್ಯ ರಾತ್ರಿ ಊರಿಂದ ಊರ್ ಸುತ್ತಿರ್ತಾರೆ. ಅವ್ರು ಯಾವ ದೆವ್ವ ಭೂತಾನು ಕಂಡಿಲ್ಲ. ಇದೇನಿದು ತಲೆ ಮೇಲೆ ಹೊತ್ಕೊಂಡ್ ಬಂದಿದ್ಯಾ? ಉಟ್ಟು ಪಂಚೆಯಲ್ಲಿ ಯಾಕೆ ಸುತ್ಕೊಂಡ್ ಬಂದಿದ್ಯಾ? ಇದು ಹಲಸಿನಣ್ಣು. ಎಲ್ಲೂ ಇಟ್ಕೊಳಕ್ ಜಾಗ ಇರ್ಲಿಲ್ವಲ್ಲ, ಅದಕ್ಕೆ ಉಟ್ಪಂಚನಲ್ಲೇ ಕಟ್ಕೊಂಡ್ ಬಂದ್ಬಿಟ್ಟೆ. ಎಲ್ ಸಿಕ್ತೋ ನಿಂಗೆ ಹಣ್ಣು? ಗೌಡ್ರ ಕೊಪ್ಲು ಚಂದ್ರಯ್ಯನ ತೋಟದಲ್ಲಿ. ದಿನಾ ಸ್ಕೂಲ್ಗೆ ಹೋಗುವಾಗ ಈ ಮರ ಕಾಣಿಸ್ತಿತ್ತಮ್ಮ. ಕೊಂಬೆಲ್ಲ ಹಳಸ್ನ ಜೋತಾಡ್ತಿತ್ತು. ಯಾರು ಕೇಳ್ತಾರ್ಲಿಲ್ಲ. ಇವತ್ತು ಆ ಮರ ನೋಡಿದ್ನಲ್ಲ, ಬೆಳಗ್ಗೆ ರೊಟ್ಟಿಗೋಸ್ಕರ ಜಗಳಾಡಿದ್ ನೆನ್ಪಾಯ್ತು. ನನಗಾದ್ರೂ ರೊಟ್ಟಿ ಸಿಗುತ್ತೆ, ಅಕ್ಕಂಗೆ ಹೊಟ್ಟೆ ತುಂಬಾ ಗಂಜಿನೂ ಸಿಗಲ್ವಲ್ಲಮ್ಮ. ಅದಕ್ಕೆ ಕತ್ಲಾಗೋವರೆಗೂ ಕಾದು ಈ ಹಣ್ಣು ಕಿತ್ಕೊಂಬಂದೆ. ಇದು ಮಧ್ಯಾಹ್ನನೇ ತರೋದ್ ತಾನೆ? ಯಾಕೆ ಸಂಜೆ ಮಬ್ಬಾಗೋವರೆಗೂ ಕಾದೆ? ಹಗಲೊತ್ತು ಹೇಗಮ್ಮ ತರಕಾಗತ್ತೆ? ಯಾರನ್ನ ನೋಡ್ಬಿಟ್ರೆ? ಅಂದ್ರೆ ಯಾರ್ದೋ ತೋಟಕ್ಕೆ ನುಗ್ಗಿ ಹಣ್ಣು ಕಿತ್ಕೊಂಡ್ ಬಂದ್ಯಾ? ಯಾರಿಗೂ ಹೇಳ್ದೆ? ಕಳ್ತನ ಮಾಡ್ದ್ಯಾ? ನಾನು ಹಲಸಿನ ಕಿತ್ಕೊಂಡ್ಬರ್ಬಾರ್ದಾಗಿತ್ತ? ಹೇಳಮ್ಮ. ಅಮ್ಮ, ನಾ ಮಾಡಿದ ತಪ್ಪ? ಅಲ್ಲ ಕಣೋ ರಾಮಣ್ಣ, ಸಿಕ್ಕು ಬಿದ್ದಿದ್ರೆ ನಮ್ಮ ಎಲ್ಲರ ಮರ್ಯಾದೆನೂ ಹೋಗ್ತಿತ್ತಲ್ಲೋ. ಅದನ್ನ ನೆನ್ಸ್ಕೊಂಡು ಒಂದ್ಸಲ ಭಯ ಆಯ್ತು. ಸಿಕ್ಬಿದ್ದಿದ್ರೆ ಮರ್ಯಾದೆ ಹೋಗ್ತಿತ್ತು. ನಾನೀಗ ಸಿಕ್ಬಿದ್ದಿಲ್ವಲ್ಲ? ಹೇಳಮ್ಮ, ನಾ ಮಾಡಿದ ತಪ್ಪಲ್ಲ ಅಲ್ವಾ? ನೀ ಮಾಡಿದ ತಪ್ಪು ಸರಿನೋ ಗೊತ್ತಿಲ್ಲ ಮರಿ. ಹೊಟ್ಟೆ ತುಂಬಿದವ್ರ ದೃಷ್ಟಿಲಿ ನೀನು ಮಾಡಿದ ತಪ್ಪು, ಹಸ್ಕೊಂಡಿರೋ ದೃಷ್ಟಿಲಿ ನೀನು ಮಾಡಿದ ಸರಿ. ಆಮೇಲೆ ಇನ್ನೊಂದು ವಾರ ಆ ಮರದ ಕಡೆ ಸುಳಿಬೇಡ. ಗೌಡ್ರು ಆ ಮರನ ಕಾಯಕ್ಕೆ ಯಾರನ್ನಾದ್ರೂ ಹಾಕಿರ್ತಾರೆ. ನಿನ್ನ ಅಡಿಗೆಲೇ ಗೊತ್ತಾಗ್ಬಿಡುತ್ತೆ ನೀನೇ ಕಳ್ಳ ಅಂತ. ಹಾಗಾದ್ರೆ ಇನ್ನೊಂದು ವಾರ ಬಿಟ್ಟು ಮತ್ತೆ ಹಲಸಿನ ಕಿತ್ಕೊಂಡ್ಬರ್ತೀನಿ, ಆಗ್ಬೋದಾ? ಕತ್ತೆ ಬಳುವ ಚೇಷ್ಟೆಗೂ ಒಂದು ಮಿತಿ ಇದೆ. ಇದನ್ನೆಲ್ಲ ಎತ್ತಿಡು. ವಿಶ್ವ ಬಾಯಿಲಿ. ತಗ. ಅಕ್ಕ ಇಲ್ಲಿ ಅಲ್ಲ, ಮಲ್ಕೊಂಡಿದ್ದಾಳಲ್ಲ. ಯಾಕೆ ಪಾರ್ವತಿ, ಹುಷಾರಿಲ್ವಾ? ತಗೊಳ್ಳಿ. ಪಾರ್ವತಿ, ಏನದ ಕೊಡ?
ಪಾರ್ವತಿ, ಏನಾಯ್ತಮ್ಮ? ಜ್ವರ ಇಲ್ವಲ್ಲ? ಹಣ್ಣು ತಿಂತೀಯಾ? ಹೇಳು. ಯಾಕೆ ಅಳ್ತಾ ಇದೆಯಾ? ಅಮ್ಮ, ನರ್ಸಮ್ಮ ನಮಗ್ ಸಂಬಂಧನ? ಯಾರೇ ಹೇಳಿದ್ರು ಈ ಮಾತನ್ನ? ನರ್ಸಮ್ಮನ ಹೇಳಿದ್ದು. ಅವಳೆಲ್ಲಿ ಸಿಕ್ಕದ್ಲೆ ನಿಂಗೆ? ಸ್ಕೂಲಿಂದ ಬರುವಾಗ ತಲೆ ಸುತ್ತ ಬಂದಂಗಾಯ್ತು, ಅದಕ್ಕೆ ಮನೆ ಕರ್ಕೊಂಡು ಹೋದ್ಲು. ಅವಳ ಮನೆಗೆ ಹೋಗಿದ್ಯಾ? ಮತ್ತೇನ್ ಮಾಡ್ದಿಯೇ? ಹೇಳೆ. 1 ಲೋಟ ಹಾಲು ಕೊಟ್ರು, ಕುಡ್ದೆ. ಹಾಲು ಕುಡ್ದ್ಯಾ? ಅವಳ ಮನೆಗೆ ಹೋಗಿ ಹಾಲು ಕುಡ್ದ್ಯಾ? ಯಾಕೆ ಹೋದೆ ಅವಳ ಮನೆಗೆ? ಯಾಕೆ ಹೋದೆ ಅವಳ ಮನೆಗೆ? ನನ್ನ ಮರ್ಯಾದೆ ತೆಗೆಯಕ್ಕೆ ಯಾಕೆ ಹೋದೆ? ಅಕ್ಕಂಗೆ ಹಂಗೆ ಆಗ್ಬೇಕು. ನನ್ನ ಕೈಯಲ್ಲಿ ಸುದ್ದಿ ಹೇಳ್ಬೇಡ ಅಂತ ಆಣೆ ಮಾಡಿಸ್ಕೊಂಡು ಅವಳೇ ಅಮ್ಮಂಗೆ ಹೇಳಲಿ. ಇನ್ನೊಂದಲ್ಲ ಬೀಳಿ. ಅವಳ ಮನೆಗೆ ಮೇಲೆ ಹೋಗಲ್ಲ ಅಂತ ಆಣೆ ಮಾಡೆ. ಅಮ್ಮ ಅವನ ಮನೆಗೆ ಹೋಗಲ್ಲ. ಇಲ್ಲ ಕಣ್ಣ, ಬರ ಬಂದಾಗ ಯಾರು ನಂಬೋದು ಕಷ್ಟ. ಅವಳು ನಿನ್ನನ್ನು ಯಾಕೆ ಮಾತಾಡ್ಸಿದ್ರು? ಏನು ಉದ್ದೇಶ ಇತ್ತು ಯಾರಿಗೆ ಗೊತ್ತು? ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳ